ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದ ಜಯಲಕ್ಷ್ಮಿ ಅವರಿಗೂ ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಜಿಲ್ಲಾ ಪಂಚಾಯತ್ ನ ಮಾಜಿ ಸದಸ್ಯರು ಹಾಗೂ ಈ ಭಾಗದ ನಾಯಕರು ಆದಂತ ಎಚ್ ಎನ್ ಯೋಗೇಶ್ ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಕೃಷಿ ಪತ್ತಿನ ಎಲ್ಲ ಸದಸ್ಯರು ಹಾಗೂ ಊರಿನ ಹಿರಿಯರು, ನಿಮ್ಮ ಸರ್ಕಾರ ಬಂದು 1.5 ವರ್ಷ ಆದ್ಮೇಲೆ ಇದು 3ನೇ ಜನತಾ ದರ್ಶನ. ಮೊದಲೆಲ್ಲ ಹೋಬಳಿ ಮಟ್ಟದಲ್ಲಿ ಬಸರಾಳು ಮತ್ತೆ ಕೆರಗೋಡಿನಲ್ಲಿ ಮಾಡಿದ್ವಿ. ಅಲ್ಲಿ 5,000 ಜನ ಬಂದಿದ್ರು. ಕಾಲಮಿತಿ ಒಳಗಡೆ 1 ತಿಂಗಳೊಳಗಡೆ ಎಷ್ಟು ಅರ್ಜಿ ಬರ್ತವೋ ಅದನ್ನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಬಗೆಹರಿಸಿ ಅವರ 90% ಸಮಸ್ಯೆಗಳನ್ನ ಬಗೆಹರಿಸಿದೀವಿ. ಏನು ಕಾನೂನು ತೊಡಕು, ಕೋರ್ಟ್ ವ್ಯಾಜ್ಯಗಳಿರುವಂತದ್ದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇವತ್ತು ಇದನ್ನ ಗ್ರಾಮ ಪಂಚಾಯತಿ ಮಟ್ಟಕ್ಕೆ ತಂದಿದ್ದೇವೆ. ಮೊದಲು ಹೋಬಳಿ ಮಟ್ಟದಲ್ಲಿತ್ತು, ಈಗ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ತಂದಿದ್ದೀವಿ. ನಗರ ಪ್ರದೇಶದಲ್ಲಿ ವಾರ್ಡ್ಗಳಿಗೆ ನಾವೇ ಮನೆ ಮನೆಗೆ ಅಧಿಕಾರಿಗಳ ಜೊತೆ ಹೋಗಿ ಅವರ ಸಮಸ್ಯೆನ ಮನೆ ಬಾಗಿಲಲ್ಲೇ ಬಗೆಹರಿಸುವಂತ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಇವಾಗ ಆಲ್ರೆಡಿ 14 ವಾರ್ಡ್ಗಳನ್ನ ಮುಗಿಸಿದ್ವಿ. ಬೂದ್ನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು ಈ ಸ್ವತ್ತು ಆಂದೋಲನ ನಿಮ್ಮೆಲ್ಲರಿಗೂ ಏನು ಬಹಳ ದಿನಗಳಿಂದ ಈ ಸ್ವತ್ತು ಸಿಕ್ಕಿಲ್ಲ, ಅದನ್ನ ಅವ್ರಿಗೆ ಸೂಚನೆಯನ್ನ ಕೊಟ್ಟಿದ್ವಿ. ಮುಂದಿನ 15 ದಿನದ ಒಳಗಡೆ ಯಾರ್ಯಾರಿಗೆ ಈ ಸ್ವತ್ತನ್ನ ಕೊಡಬೇಕು ಎಲ್ಲವನ್ನು ಕಾಲಮಿತಿ ಒಳಗಡೆ ಕೊಟ್ಟು ಯಾರು ಈ ಸ್ವತ್ತಿಗೆ ನಿಮ್ಮ ಕಚೇರಿಗೆ ಅಲಿಬಾರದು ಅದನ್ನ ಮಾಡಿ ಅಂತ ಹೇಳಿದ್ವಿ. ಹಾಗೆ ಇವತ್ತು ಜನತಾ ದರ್ಶನದಲ್ಲಿ ಬಂದಂತ ಅರ್ಜಿಗಳನ್ನ ಎಷ್ಟು ಸಾಧ್ಯವೋ ಅಷ್ಟನ್ನ ಇಲ್ಲೇ ಬಗೆಹರಿಸ್ತೀವಿ. ಕೆಲವೊಂದು ಕಚೇರಿ ಮಟ್ಟದಲ್ಲಿ ಆಗ್ಬೇಕಾಗಿರೋದನ್ನ ಇವತ್ತಿಂದ 1 ತಿಂಗಳೊಳಗಡೆ ನಿಮ್ಮ ಎಲ್ಲ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರನ ಕೊಡಬೇಕು. ನೀವು ಮತ್ತೆ ತಾಲೂಕು ಆಫೀಸು, AC ಆಫೀಸು, DC ಆಫೀಸ್ಗಳಿಗೆ ಅಲಿಬಾರದು ಅಂತೇಳಿ 53 ಇಲಾಖೆ ಅಧಿಕಾರಿಗಳು ನಿಮ್ಮ ಊರಿಗೆ ಬಂದಿದ್ದೇವೆ. ನಾವು ನಿಮ್ಮ ಜೊತೆ ಎಲ್ಲರನ್ನೂ ನಿಮ್ಮ ಸಮಸ್ಯೆಗಳನ್ನ ಕೇಳ್ತೀವಿ. ಒಬ್ಬೊಬ್ಬರೇ ಬಂದು ಇಲ್ಲೆಲ್ಲ ಅಧಿಕಾರಿಗಳಿರ್ತಾರೆ, ನಿಮ್ಮ ಸಮಸ್ಯೆಗಳನ್ನ ಹೇಳ್ಬೋದು. ಇದರ ಜೊತೆಗೆ ನಮ್ಮ 5 ಗ್ಯಾರಂಟಿಗಳ ಸ್ಟಾಲ್ ಅನ್ನು ಹಾಕಿದೀವಿ. ಯಾರಿಗೆ 2,000 ರೂಪಾಯಿ ಬರ್ತಾ ಇಲ್ಲ, ಯಾರಿಗೆ ಬಸ್ಸು ಇನ್ನೂ ಫ್ರೀ ಆಗಿಲ್ಲ, ಅಕ್ಕಿ ಬರ್ತಾ ಇಲ್ಲ, ಮತ್ತೆ ಯುವ ನಿಧಿ ಬರ್ತಾ ಇಲ್ಲ ಅನ್ನೋದನ್ನು ಕೂಡ ಇಲ್ಲೇ ಸ್ಪಾಟ್ ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸಮಸ್ಯೆಗಳನ್ನ ಬಗೆಹರಿಸಬಹುದು. ಅದ್ರ ಜೊತೆಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಮೈಸೂರಿನ ಆಸ್ಪತ್ರೆಯವರು ಉಚಿತ ಚಿಕಿತ್ಸೆ ಮತ್ತು ಔಷಧಿ ಕೊಡುವಂತ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಕಣ್ಣಿನ ಆಪರೇಷನ್ ಮತ್ತು ಕನ್ನಡಕವನ್ನು ಕೂಡ ಉಚಿತವಾಗಿ ಕೊಡ್ತೀವಿ. ಅದರ ಸದುಪಯೋಗವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಥ್ಯಾಂಕ್ ಯು ಮೇಡಮ್. ಪಂಚಾಯತಿಯವ್ರನ್ನೆಲ್ಲ ಇಳಿಸ್ಬಿಟ್ಟು ಅಧಿಕಾರಿಗಳು ನಿಂದಕ್ಕೆ ಎಲ್ಲಿದ್ದಾರಪ್ಪ ಇವರು? ಆಹಾರ ಇಲಾಖೆ ಫುಡ್ ಇನ್ಸ್ಪೆಕ್ಟರ್ ಕುದುರೆ ಚೇರ್ ಕೊಡ್ತಿಲ್ಲ ಪಾಪ. ನೋಡಮ್ಮ ಅವ್ರು ಕೇಳು, ಅವ್ರು ರೇಷನ್ ಕಾರ್ಡ್ ನೋಡಮ್ಮ ಕೇಳು.